ನಿನ್ನೆ ನಡೆದಂಥ ದಸರಾ ಹೈಪವರ್ ಕಮಿಟಿ ಮೀಟಿಂಗಲ್ಲಿ ಒಟ್ಟು ಅಜೆಂಡಾಗಳನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ರು. ಅದರಲ್ಲಿ ಕಳೆದ 2001ರಿಂದ 2025ರವರೆಗೆ ದಸರಾ ಉದ್ಘಾಟನೆಯನ್ನು ಯಾರೆಲ್ಲ ಮಾಡಿದ್ದಾರೆ ಅನ್ನೋ ಪಟ್ಟಿ ಇತ್ತು. ಆ ಪಟ್ಟಿಯಲ್ಲಿ ಕಳೆದ 25 ವರ್ಷದಿಂದ ಮೈಸೂರಿನ ಇಡೀ ಭಾರತಕ್ಕೇ ಪ್ರಸಿದ್ಧವಾದಂಥ ಸುತ್ತೂರು ವೀರ ಸಂಸ್ಥಾನಕ್ಕೆ ಅವಕಾಶವನ್ನೇ ಅದರಲ್ಲಿಲ್ಲ. ಹಾಗಾಗಿ 25 ವರ್ಷದಿಂದನೂ ಕೊಟ್ಟಿಲ್ಲ ಸರ್. ಈ ಬಾರಿ ಆದರೂ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆ ಮೊದಲು ಶ್ರೀಯುತ ಯತೀಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಯಾವಾಗಲೂ ನಾವು ತೀರ್ಮಾನಕ್ಕೆ ಬಿಡೋದು ಯಾರು ಉದ್ಘಾಟಕರು ಅಂತ ನೀವೇ ನಿಶ್ಚಯ ಮಾಡಬೇಕು ಅಂತ ಹೇಳಿದರು. ಅದನ್ನು ಸೇರಿಕೊಂಡು ನೀವೇ ನಿಶ್ಚಯ ಮಾಡಿ ಅದನ್ನೊಂದೊಂದು ಸಲಹೆ ಇದೆ, ಇದನ್ನು ಮಾಡಿಕೊಡಿ ಎನ್ನುವಂಥದ್ದರ ಜೊತೆಗೆ ಏನು ಆಷಾಢ ಮಾಸ 17ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಈಗ 50 ರೂಪಾಯಿದು 300 ರೂಪಾಯಿದು ಟಿಕೆಟನ್ನು ಏನು ರದ್ದು ಮಾಡಿದ್ದೀರಿ, 2000 ರೂಪಾಯಿ ಟಿಕೆಟು ಪರ್ ಹೆಡ್ ಅಂತ ಏನು ಮಾಡಿದ್ದೀರಿ, ಇದು ಉಳ್ಳವರು ದರ್ಶನಕ್ಕೆ ಹೋಗ್ಬೋದು ಅಂತ ಮಾಡ್ತಾ ಇದ್ದೀರಾ. ಅದು ಮಾಡಬೇಡಿ. ಜನಸಾಮಾನ್ಯರು, ನೀವು ಮೈಸೂರವರೇ ಆಗಿದ್ದೀರಿ, ನಿಮಗೆ ಮೈಸೂರು ಇತಿಹಾಸವೂ ಗೊತ್ತಿದೆ ಸರ್. ಹಾಗಾಗಿ 2000 ರೂಪಾಯಿ ಟಿಕೆಟನ್ನು ರದ್ದು ಮಾಡಿಬಿಟ್ಟು ಸಾಮಾನ್ಯ ಜನರು ಹೋಗುವಂಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಮಾತನಾಡ್ಬಿಟ್ಟು ಒಂದು ಲೆಟ್ರ್ ಮಾಡಿದ್ದೆ. ಲೆಟ್ರನ್ನ ತೊಗೊಂಡೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ನೆನ್ನೆ ಅವರು ಅದನ್ನು ಸ್ವೀಕರಿಸಿದ ಇದ್ರಲ್ಲಿ ಪಾಸಿಟಿವ್ ಆಗಿದ್ದಾರೆ. ಸೊ ಅದಾದಮೇಲೆ ಅಲ್ಲಿ ಒಳಗಡೆ ಚಿಕ್ಕಗಳು ಬಂದಿದ್ದು 2000 ರೂಪಾಯಿ ಬೇಡ, ಸ್ವಲ್ಪ ಕಡಿಮೆ ಮಾಡೋಣ ಅನ್ನುವಂಥ ಚರ್ಚೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇವತ್ತು ನಾಳೆ ಬರ್ಬೋದು. ಜೊತೆಗೆ ಕಂಬಳದ ವಿಚಾರದಲ್ಲೂ ಮೈಸೂರಿನ ನಮ್ಮ ಮಹಾರಾಜರು ಹೇಳಿದ್ರು, ಈಗಾಗಲೇ ಕಂಬಳದ ನಾನು ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿ ಬೇಡ ಅನ್ನೋದ್ರ ಬಗ್ಗೆ ಅನ್ನುವಂಥದ್ದು 3 ಅಂಶನೂ ನಿನ್ನೆ ಹೈಪವರ್ ಕಮಿಟಿಲಿ ನಮ್ಮ ಕಡೆಯಿಂದ ಬಂದಂಥ ವಿಷಯ. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಅಂದರೆ ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರು ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ರು. ಕಂಬಳದ ವಿರೋಧವಾಗಿ ತುಂಬ ಜನ ಪ್ರತಿಭಟನೆ ಮಾಡಬೇಕು ಅಂತಲೂ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಂಬಳವನ್ನು ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನೋಡೋಣ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ. ಹೇಳಿದ್ರು ಅವರು 25 ಎಕರೆ ಜಾಗ ನಾವು ನೋಡಿದ್ದೀವಿ, ಹೊರವಲಯದಲ್ಲಿ 18 ಮತ್ತು 19 ಅಕ್ಟೋಬರ್ ಕೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಜಾಗಗಳನ್ನ ಹುಡುಕಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಫೈನಲ್ ಆಗಿ ತೀರ್ಮಾನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಪ್ರತಿಭಟನೆ ಅಂತಲ್ಲ, ಮಾಡಬೇಕಾ ಬೇಡವಾ ನೋಡೋಣಪ್ಪ ಏನು ಮಾಡ್ಬೋದು ಅಂತ. ಇನ್ನೊಂದಷ್ಟು ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅಂತ ಇನ್ನೊಂದು ವಾರದಲ್ಲಿ ತೀರ್ಮಾನ ತಗೋತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಾಸ್ಗಳ ಬಗ್ಗೆ ಗೊಂದಲಾಯಿತು ಸರ್. ಜನಸಾಮಾನ್ಯರು ದಸರಾ ನೋಡೋಕ್ಕಾಗ್ತಿಲ್ಲ, ಪಾಸ್ಗಳು ಪಾಪ MLA ಆಫೀಸ್ಗಳಿಗೆ ಕ್ಯೂ ಇಲ್ಲ ಅಂತ ಪರಿಸ್ಥಿತಿ ಅಂತ ಯತ್ನೀರಾವ್ ಹೇಳಿ ಪಾಸೇ ಬೇಡ ರದ್ದು ಮಾಡಿ ಟೆಂಡರ್ ಮೂಲಕ ಆನ್ಲೈನ್ ಮೂಲಕ ಕೊಡುವಂಥ ಕೆಲಸಗಳಾಗಲಿ. ಅಲ್ಲ, ಏನು ಮಹಾರಾಜರು ಹೇಳಿದ್ದಾರೆ ಅದಕ್ಕೆ ನಂದು ಸಮ್ಮತಿ ಇದೆ. ಸುಮ್ಮನೆ ಅದನ್ನು ಪಾಸ್ ಅಂತ ತೆಗೆದುಕೊಂಡು ಬರೀ 100-200 ಕೊಟ್ಟು ಅದನ್ನು ಯಾರಿಗೂ ತೃಪ್ತಿ ಮಾಡೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಪಾಸನ್ನು ರದ್ದು ಮಾಡಿ ಎಲ್ಲವೂ ಟಿಕೆಟ್ ಮಾಡಿ ದುಡ್ಡಿಗೆ ಮಾಡಿ, ಹೆಂಗಿದೆ ಈಗ ಆಷಾಢದಲ್ಲಿ ಮಾಡೋಕ್ಕೆ ಅಂತ ಹೊರಟಿದ್ದೀನಿ, ಅದನ್ನೇ ಇಲ್ಲಿ ಮಾಡಿ ಅನ್ನುವಂಥದ್ದನ್ನು ಮಹಾರಾಜರು ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತಿ ಇದು. ಪಾಸ್ ತೊಗೊಂಡ್ರೆ ಬರೀ ಗೊಂದಲ. ಆಮೇಲೆ ಎರಡನೇದು ಗೋಲ್ಡ್ ಕಾರ್ಡ್ ಬಗ್ಗೆನೂ ಒಂದಷ್ಟು ಮಾಹಿತಿಗಳು ಬಂತು. ಗೋಲ್ಡ್ ಕಾರ್ಡ್ ತೊಗೊಂಡವರು ಒಳಗಡೆ ಎಂಟ್ರಿ ಆಗೋಕ್ಕಲ್ಲ, ಮೊದಲೇ ಬೇರೆ ಬೇರೆಯವ್ರು ಕೂತಿರ್ತಾರೆ ಅಂತೇಳಿ. ಹಾಗಾಗಿ ಈ ಬಾರಿಯ ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ರೆ ಯಾವ VIP ಕೊಡೋದಿಲ್ಲ, ಅವ್ರಿಗೆ ಬರೀ ಪಾಸ್ಗಳನ್ನ ಮಾತ್ರ ಕೊಡ್ತೀವಿ ಅನ್ನೋವಂಥ ವಿಷಯ ಬಂತು. ನೋಡ್ಬೇಕು ಈ ಸಲ ಏನು ಮಾಡ್ತಾರೆ ಅನ್ನೋವಂಥದ್ದು. ಮಹಾರಾಜರು ಏನು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತಿನೂ ಇದೆ. ಏನಂದ್ರೆ ಸಹಜವಾಗಿ ಎಲ್ಲ ಜನ, ಅದರಲ್ಲೂ ವಯಸ್ಸಾದವರು ಮತ್ತು ವಿಶೇಷ ಚೇತನರಿಗೆ ಒಂದು ಪ್ರತ್ಯೇಕವಾದಂಥ ಇದೇನಾದ್ರು ಒಂದು ಮಾಡಬೇಕು. ಅದನ್ನು ನೆನ್ನೆ ಬರೆದು ಕೊಟ್ಟಿದ್ದೀವಿ. ಬಟ್ ಕಮರ್ಷಿಯಲ್ ಮಾಡಿ 2000 ರೂಪಾಯಿ ಮಾಡೋದ್ರಿಂದ ಯಾರೋ ಇರೋರು ಹೋಗ್ತಾ ಇದ್ದಾರೆ, ಮತ್ತು ಎಲ್ಲವೂ ಆನ್ಲೈನಲ್ಲಿ ತಗೋಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಬೇಡ, 2000 ರೂಪಾಯಿದು ರದ್ದು ಮಾಡಿ ಅಂತ ಹೇಳಿದೀವಿ. ನೋಡೋಣ, ಮೋಸ್ಟ್ಲಿ ಪಾಸಿಟಿವ್ ಆಗಿ ತಗೋಬೋದು ಸರ್. ಅಲ್ಲ, ಹಾಗೇನಿಲ್ಲ. ಕಂಬಳದಲ್ಲಿ ಲಾಸ್ಟ್ ಟೈಮ್ ಯಾವಾಗಲೂ ಬೆಂಗಳೂರಲ್ಲೂ ಒಂದು ಇದರ ಪ್ರಯೋಗವನ್ನು ಮಾಡಿದ್ರಂತೆ.
ರಾಜಕೀಯ ಅನ್ನೋಕ್ಕಿಂತ ಸಾಂಪ್ರದಾಯಿಕವಾಗಿ ನಡೀಲಿ ಅನ್ನುವಂಥದ್ದು. ನನಗೆ ಇನ್ನೊಂದಷ್ಟು ಚರ್ಚೆ ಆಗಿದ್ದಲ್ಲಿ ಯುವ ದಸರಾ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಆದರೆ ಯುವ ದಸರಾ ಬೇಕು ಅಂತ ಆಯ್ತು. ಅಂದರೆ ಯುವಕರು ಇಷ್ಟೊಂದು ಜನ ಇದ್ದಾರೆ, ಯಾವುದನ್ನು ರದ್ದು ಮಾಡಲ್ಲ, ಇರೋದನ್ನು ಚೆನ್ನಾಗಿ ಮಾಡ್ತೀವಿ. ಮತ್ತು ಇನ್ನೊಂದಷ್ಟು ಸೇರಿಸ್ಬೋದಾದ್ರೆ ಅದನ್ನು ಸೇರಿಸೋಣ, ಒಟ್ಟು ತೀರ್ಮಾನವನ್ನು ಆಮೇಲೆ ಮಾಡ್ತೀವಿ ಅಂತ ಹೇಳಿದೆ.